ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ಪವಿತ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಲ್ಯಾಕ್ಮಿ ಅವರ ಬ್ಲೂ ಐಲೈನರ್ ಹೇಗೆ ಅಪ್ಲೈ ಮಾಡೋದು ಮತ್ತು ಇದು ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದರ ರಿವ್ಯೂ ಅಂತಲೇ ಅಂದ್ಕೊಳ್ಳಿ. ನನಗೆ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾರ್ಮಲ್ ಆಗಿ ನಾವು ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಕಲರ್ ಐಲೈನರನ್ನು ತುಂಬ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಬಟ್ ಬ್ಲೂ ಕಲರ್ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಇಂಪ್ರೆಷನ್ನೇ ತುಂಬಾ ನನಗೆ ಖುಷಿ ಕೊಟ್ಟು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಟೀನೇಜರ್ಸ್ಗೆ ಸಮಥಿಂಗ್ ಡಿಫ್ರೆಂಟ್ ಲುಕ್ ಬೇಕು ಅಥವಾ ಗ್ರ್ಯಾಂಡ್ ಲುಕ್ ಬೇಕು ಅಂತಂದರೆ ನೀವು ಬ್ಲೂ ಕಲರ್ ಐಲೈನರ್ನ ಟ್ರೈ ಮಾಡ್ಬೋದು. ಹಾಗೆ ಇದರೊಳಗೆ ನಿಮಗೆ ಲ್ಯಾಕ್ಮಿಯಲ್ಲಿ ಗ್ರೀನ್ ಕಲರ್ ಅವೈಲೇಬಲ್ ಇದೆ, ಗೋಲ್ಡ್ ಇದೆ, ಸೊ ಬ್ಲೂ ಕಲರು ಮತ್ತು ಬ್ಲ್ಯಾಕ್ ಕಲರ್ ಇದೆ. ಬಟ್ ನನಗೆ ಬ್ಲೂ ತುಂಬಾ ಇಷ್ಟ ಆಯಿತು. ಬ್ಲೂ ವಿತ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ ವೆಸ್ಟರ್ನ್ ವೇರಿಗೆ ಮಾತ್ರನೇ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಾದರೆ ಹಾಗೇನಿಲ್ಲ. ನೀವು ಟ್ರೆಡಿಷ್ನಲ್ ವೇರ್ ಸ್ಯಾರಿ ಕಾಂಬಿನೇಷನ್ ಕೂಡ ಹಾಕೋಬೋದು, ಸ್ಯಾರಿಗೆ ಕಲರ್ಗೆ ಕೂಡ ಇದನ್ನು ಮ್ಯಾಚ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್, ನನಗೆ ತುಂಬಾ ಇಷ್ಟ ಆಯಿತು. ಬನ್ನಿ ಇದನ್ನು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಹೇಗೆ ಅಪ್ಲೈ ಮಾಡ್ಕೊತೀನಿ ಅಂತ ಕೂಡ ತೋರಿಸ್ತೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 130 ರೂಪೀಸ್. ನಿಮಗೆ ಆನ್ಲೈನಲ್ಲಿ ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ಕಲರ್ ಮಾತ್ರ ವೆರಿ ಇಂಪ್ರೆಸಿವ್ ಆಗಿದೆ. ಫಸ್ಟ್ ಅಪ್ಲೈ ಮಾಡಿದಾಗಲೇ ನಂಗೆ ತುಂಬಾ ಇಷ್ಟ ಆಯಿತು. ಬೆಸ್ಟ್ ಬ್ಲೂ ಐಲೈನರ್ ಅಂತಲೇ ಹೇಳ್ಬೋದು. ಹಾಗೆ ಇದು ಪಿಗ್ಮೆಂಟೆಡ್ ಬಗ್ಗೆ ಹೇಳಬೇಕಂತಂದರೆ ಸೂಪರ್ ಪಿಗ್ಮೆಂಟೇಷನ್. ನಿಮ್ಗೆ ಅಪ್ಲೈ ಮಾಡಿದಾಗ ನಿಮ್ಮ ಒಂದು ಐಲೈನರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಕಿನ್ ಮೇಲೆ. ಹಾಗೆ ಥಿಕ್ ಬ್ಲೂ ಕಲರ್ ಅಂತಲೇ ಹೇಳ್ಬೋದು. ಬ್ಲ್ಯಾಕ್ ಜೊತೆ ಕಾಂಬಿನೇಷನ್ ಮಾಡಿದ್ರೆ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ವೆಡ್ಡಿಂಗ್ ಸೀಸನಲ್ಲಿ ಖಂಡಿತ ಇದು ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಅಂದ್ಕೊತೀನಿ. ಹಾಗೆ ಇದು ಈ ಒಂದು ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋ ಒಂದು ಲೈನರ್ ಸಿಕ್ಕಿರೋದು ನನಗೆ ತುಂಬಾ ಇಷ್ಟ ಆಯಿತು. ಎಲೆಕ್ಟ್ರಿಕ್ ಬ್ಲೂ ಅಂತಲೇ ಹೇಳ್ಬೋದು. ನಮ್ಮ ಫೇಸನ್ನು ಒಂದು ರೀತಿ ಬ್ರೈಟಾಗಿ ಕಾಣೋ ಹಾಗೆ ಮಾಡುತ್ತೆ. ಒಂದು ಸ್ವಲ್ಪ ಹೊತ್ತಿಗೆ ಡ್ರೈ ಆಗಿಬಿಡುತ್ತೆ, ಬಟ್ ವಾಟರ್ ರೆಸಿಸ್ಟೆನ್ಸ್ ಏನಿಲ್ಲ. ಈ ಥರ ನಾವು ರಿಮೂವ್ ಮಾಡಿದ್ರೆ ಲೈಟಾಗಿ ರಿಮೂವ್ ಆಗುತ್ತೆ, ಅಂದರೆ ಈಸಿ ರಿಮೂವಬಲ್ ಅಂತಲೇ ಹೇಳ್ಬೋದು. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಸೊ ನಿಮ್ಗೆ ಯಾರಿಗಾದರೂ ಟೀನೇಜರ್ಸ್ಗೆ ಇಷ್ಟ ಆಗ್ಬೋದು ಅಂತ ವಿಡಿಯೋ ಮಾಡಿದ್ದೀನಿ. ಹಾಗೆ ನಾನು ಬೇಸ್ ಮೇಕಪ್ಪನ್ನು ಹಾಕಿದ್ದೀನಿ ಅಷ್ಟೇ, ಬಿಟ್ಟರೆ ಬೇರೇನು ಅಪ್ಲೈ ಮಾಡ್ಕೊಂಡಿಲ್ಲ. ಬ್ಲ್ಯಾಕ್ ಕಲರ್ ಡ್ರೆಸ್ ಮೇಲೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಸುಂದರವಾಗಿ ಕಾಣಿಸುತ್ತೆ. ಟ್ರೈ ಮಾಡೋಣ ಹೇಗಿದೆ ಅಂತ ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ದೆನ್ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಇದು ಅಂತ ಹೇಳ್ಬಿಟ್ಟು. ಇದು ಅಪ್ಲೈ ಮಾಡೋಕ್ಕೂ ಮುಂಚೆಗೆ ನಾನು ಒಂದು ಐ ಶ್ಯಾಡೋ ಹಾಕ್ಕೊತೀನಿ. ಇದರಲ್ಲಿ ನಾನು ಗೋಲ್ಡ್ ಕಲರ್ ಹಾಕ್ಕೊತಾ ಇದ್ದೀನಿ. ನನ್ನ ಮಗಳು ಇಲ್ಲಿ ನೋಡಿ ತಿಂದುಬಿಟ್ಟಿದ್ದಾರೆ. ಗೋಲ್ಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಬ್ಲೂ ಕಲರ್ ಸ್ವಲ್ಪ ಗ್ರ್ಯಾಂಡ್ ಲುಕ್ ಇರೋದ್ರಿಂದ ನೀವು ಆದಷ್ಟು ಲೈಟ್ ಕಲರಲ್ಲಿ ಐ ಶ್ಯಾಡೋ ಅಪ್ಲೈ ಮಾಡ್ಕೋಬೇಕು. ನೀವು ಡಾರ್ಕ್ ಕಲರ್ ಹಾಕಿದ್ರೆ ಇನ್ನೂ ಒಂಥರ ತುಂಬ ಡಾರ್ಕಾಗಿ ತುಂಬ ಬ್ರೈಟ್ ಲುಕ್ ಬಂದ್ಬಿಡುತ್ತೆ. ಈ ಥರ ಲೈಟಾಗಿ ಒಂದು ಗೋಲ್ಡ್ ಕಲರ್ ಅಪ್ಲೈ ಮಾಡ್ಕೊಳ್ಳಿ ಫಸ್ಟು. ಸೊ ಸಿಂಪಲ್ಲಾಗಿ ನಾನು ಅಪ್ಲೈ ಮಾಡಿದ್ದೀನಿ. ಗೋಲ್ಡ್ ಕಲರ್ ಇಲ್ಲಾಂದರೆ ರೋಸ್ ಗೋಲ್ಡ್ ಬರುತ್ತೆ. ಈ ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಾದಮೇಲೆ ನಾನು ಐಲೈನರನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಅನಿಸುತ್ತೆ. ಸೊ ಇದು ಕಲರ್ ಬಂದು ಈ ಥರ ಇದೆ, ಎಲೆಕ್ಟ್ರಿಕ್ ಕಲರ್ ಅಂತಲೇ ಹೇಳ್ಬೋದು, ಬ್ಲೂ ಕಲರ್. ಶೇಕ್ ವೆಲ್ ಬಿಫೋರ್ ಯೂಸ್. ಓಕೆ, ಶೇಕ್ ಮಾಡಿದೆ. ನೋಡಿ ಈ ಥರ ಇದೆ ಸ್ಟ್ರಿಪ್. ಇದರದು ಏನು ಬ್ರಷ್, ನೀವು ಮಿರರ್ ಇದ್ದರೆ ಒಳ್ಳೆಯದು. ಸೊ ಒಂದು ನಿಮಿಷ. ಈ ರೀತಿಯಾಗಿದೆ ಇದು ಕಲರು. ಅಪ್ಲೈ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಿಮ್ಮ ಏನು ರೆಗ್ಯುಲರ್ ಲುಕ್ಗಿಂತ ಸಮಥಿಂಗ್ ಡಿಫ್ರೆಂಟಾಗಿ ಕಾಣಿಸುತ್ತೆ. ಇದಾದಮೇಲೆ ನಾನು
ಅದು ಗೋಲ್ಡ್ ಕಲರ್ ಆಗಿ ಐ ಶ್ಯಾಡೋ ತುಂಬ ಡಾರ್ಕ್ ಆಗಿರೋದೆಲ್ಲ ಯೂಸ್ ಮಾಡೋದು, ಐ ಶ್ಯಾಡೋ ತುಂಬ ಡಾರ್ಕ್ ಆಗಿರೋದೆಲ್ಲ ಯೂಸ್ ಮಾಡೋದು ಬೇಡ. ಸೊ ಲೈಟಾಗಿ ನಾನು ವಿಂಗ್ಸ್ ಕೊಟ್ಟಿದ್ದೀನಿ. ಸೊ ಈ ಥರ ಇದಾದಮೇಲೆ ಕಾಜಲ್ ಅಪ್ಲೈ ಮಾಡ್ಕೋಬೇಕು. ಕಾಜಲ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಯೂಸ್ ಮಾಡಿ, ಆದರೆ ತುಂಬ ಡಾರ್ಕಾಗಿ ಯೂಸ್ ಮಾಡೋದು ಬೇಡ, ಲೈಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಇಷ್ಟು ಸಾಕು. ತುಂಬ ಡಾರ್ಕ್ ಆದರೆ ತುಂಬ ಹೆವಿ ಅನಿಸುತ್ತೆ, ನಿಮಗೆ ಒಂಥರ ಅಷ್ಟು ಇಷ್ಟ ಆಗಲ್ಲ. ಈ ಥರ ಬ್ಲ್ಯಾಕ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನಲ್ಲೇ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇದು ಟ್ರೈ ಮಾಡಿದಾಗ ಫಸ್ಟ್ ಇಂಪ್ರೆಷನ್ನೇ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಬ್ಲೂ ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಬ್ಲ್ಯಾಕ್ ಕಲರ್ ಡ್ರೆಸ್ ಮೇಲೂ ಕೂಡ ತುಂಬಾ ಒಂಥರ ಗ್ರ್ಯಾಂಡ್ ಲುಕ್ ಬರುತ್ತೆ. ಸೊ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ನಾನು ಹೇಳಿದ್ನಲ್ಲ, ಕಾಜಲ್ ಬಂದ್ಬಿಟ್ಟು ತುಂಬ ಲೈಟಾಗಿ ಅಪ್ಲೈ ಮಾಡಿ. ನಿಮಗೆ ಬೇಕಂದರೆ ಬ್ಲೂ ಕಲರ್ ಕಾಜಲ್ ಕೂಡ ಅವೈಲಬಲ್ ಇದೆ. ಬಟ್ ಬ್ಲೂ ಕಲರ್ ಫುಲ್ ಐಸ್ ಬ್ಲೂ ಆದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ. ಹಾಗೆ ಜಸ್ಟ್ ನೀವು ಬ್ಲೂ ಕಲರ್ ಮಾತ್ರ ಡ್ರಾ ಮಾಡಿದ್ರು ನಂಗೆ ಅಷ್ಟು ಲುಕ್ ಆಗಿ ಕಾಣಿಸ್ಲಿಲ್ಲ. ಬೇಕಂದರೆ ನೀವು ವೈಟ್ ಕಲರ್ ಏನಾದರೂ ಹೈಲೈಟ್ ಮಾಡೋಂಗಿದ್ರೆ ಅದು ಓಕೆ. ಬಟ್ ಇದಕ್ಕೆ ನಿಮಗೆ ಇದೇ ಥರ ಚೆನ್ನಾಗಿ ಕಾಣಿಸುತ್ತೆ. ನಾನು ಈ ಸೈಡ್ ಕೂಡ ಅಪ್ಲೈ ಮಾಡ್ತೀನಿ. ಸೊ ನೀವೇ ನೋಡ್ಬೋದು, ಅಂದರೆ ನಾವು ಬ್ಲ್ಯಾಕ್ ಕಲರ್ ಡೈಲಿ ಹಾಕೋದು ಅದು ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಬಟ್ ಇದು ತುಂಬಾ ಇನ್ನೂ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಬ್ಲೂ ಐಲೈನರ್ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡ್ಬೋದು. ವೆಸ್ಟರ್ನ್ ವೇರ್ಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗನ್ಸುತ್ತೆ. ನನ್ನ ಸ್ಯಾರಿ ಮೇಲೆ ನಾನು ಟ್ರೈ ಮಾಡಿಲ್ಲ, ಯಾವುದಾದ್ರೂ ಸಿಲ್ಕ್ ಸ್ಯಾರಿ ಮೇಲೂ ಕೂಡ ಚೆನ್ನಾಗಿ ಕಾಣಿಸ್ಬೋದು. ಅದಕ್ಕಿಂತ ವೆಸ್ಟರ್ನ್ ವೇರ್ ಬ್ಲ್ಯಾಕ್ ಔಟ್ಫಿಟ್ಗೆ ತುಂಬಾ ಒಂಥರ ಬ್ರೈಟಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ತೀನಿ. ಸೊ 130 ರೂಪೀಸ್ಗೆ ತುಂಬಾ ಒಳ್ಳೆಯ ಪ್ರಾಡಕ್ಟ್ ಅಂತ ಅನ್ನಿಸ್ತು. ಹಾಗೆ ಒಂದು 10 ಸೆಕೆಂಡ್ಸ್ ಒಂದು ಸ್ವಲ್ಪ ಹೊತ್ತಲ್ಲಿ ಡ್ರೈ ಆಗಿಬಿಡುತ್ತೆ. ಡ್ರೈ ಆದಮೇಲೆ ಓಕೆ, ನಿಮ್ಗೆ ಬೇಕು ಅಂತಂದರೆ ಮಸ್ಕಾರ ಯೂಸ್ ಮಾಡಿ. ಐಲ್ಯಾಶಸ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಕ್ಯಾಮ್ರಾಗಿಂತ ರಿಯಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಮಿರರಲ್ಲಿ. ಐಸ್ ತುಂಬಾ ಬ್ರೈಟಾಗಿ ಕಾಣಿಸ್ತಾ ಇದೆ. ನಿಮಗೆ ಪಾರ್ಟಿ ಲುಕ್ ಏನಾದರೂ ಬೇಕು ಅಂತಂದರೆ, ಯಾವುದಾದ್ರೂ ಪಾರ್ಟಿ ಅಟೆಂಡ್ ಮಾಡೋಂಗಿದ್ರೆ ಆ ಥರದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬಾ ಇಷ್ಟ ಆಯಿತು ಪ್ರಾಡಕ್ಟು. ಹಾಗೆ ನೀವು ಕೂಡ ಟ್ರೈ ಮಾಡೋಂಗಿದ್ರೆ ಈ ಒಂದು ಐ ಮೇಕಪ್ಪನ್ನು ಟ್ರೈ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಅಂತ ಹೇಳ್ತಾ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.